ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮನಿ ಸೇವಿಂಗ್ ಚಾಲೆಂಜ್ ವಿಡಿಯೋನ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಸೊ ಮನಿ ಸೇವಿಂಗ್ ಚಾಲೆಂಜ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮನಿ ಸೇವಿಂಗ್ ಚಾಲೆಂಜ್ ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಒಂದು ಕಾನ್ಫಿಡೆಂಟ್ ಇರಬೇಕು. ನಾನು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ, ನಾನು ಮನಿ ಸೇವಿಂಗ್ ಮಾಡಲೇಬೇಕು ಅಂತ ಒಂದು ಕಾನ್ಫಿಡೆಂಟ್ ಇರಬೇಕು. ಹಾಗೆಯೇ ಯಾವ ಥರ ಮಾಡ್ತೀರಾ ಅನ್ನೋ ಒಂದು ಅಂದರೆ ನಾಲೆಡ್ಜ್ ಕೂಡ ಇರಬೇಕು. ಅಂದರೆ ನೀವು ಮನಿ ಸೇವಿಂಗ್ ಮಾಡ್ತಾಯಿದ್ರೆ ಕೆಲವೊಬ್ಬರು ಹೇಳ್ತಾರೆ ಮನಿ ಸೇವಿಂಗ್ ಮಾಡೋದಕ್ಕೆ ಅಮೌಂಟು ಹೇಗೆ, ಸೊ ಅದು ಅಮೌಂಟು ಹೆಂಗೆ ಸೇರಿಸ್ಬೇಕು, ಹೇಗೆ ನಾವು ಸೇವ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಗೊತ್ತಿರಬೇಕು. ಯಾವ್ಯಾವ ಕಡೆ ನಾವು ವೇಸ್ಟೇಜ್ ಮಾಡ್ತಾಯಿದ್ದೀವೋ ಅದನ್ನು ಕಟ್ ಮಾಡಿದಾಗ ನಮಗೆ ಮನಿ ಸೇವಿಂಗ್ ಅನ್ನೋದು ಆಗುತ್ತೆ. ಸೊ ನೀವು ಯಾವ ರೀತಿ ಕಟ್ ಮಾಡ್ತಿರೋ ಅಥವಾ ಮನಿ ಸೇವಿಂಗ್ ಮಾಡ್ತಿರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಆದರೆ ಒಂದು ಪ್ರೋಸೆಸ್ಸಲ್ಲಿ ನೀವು ಹೋದ್ರಿ ಅಂತಂದರೆ ಕಂಟಿನ್ಯೂ ಆಗಿ ನೀವು ಅದನ್ನು ಒಂದು ಲಾಂಗ್ ಟರ್ಮ್ ಇಟ್ಕೋಬೇಕು. ಅಂದರೆ 1 ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ, ಇಲ್ಲ ಒಂದು 6 ತಿಂಗಳು ಮಾಡಿದೆ, ಆಮೇಲೆ ಸ್ಟಾಪ್ ಮಾಡಿದೆ, ಈ ಥರ ಮಾಡಲಿಕ್ಕೆ ಹೋಗಬೇಡಿ. ನೀವೇನು ಅಂದ್ಕೊಳ್ಳಿ ಅಂದರೆ ಇಲ್ಲಿ ನಾನು ಒಬ್ಬರ ಹತ್ರ ಸಾಲ ತೊಗೊಂಡಿದ್ದೀನಿ, ಅವರಿಗೆ ನಾನು ಇಷ್ಟು ವರ್ಷದಲ್ಲಿ ನನ್ನ ಸಾಲನ ತೀರಿಸ್ಬೇಕು, ಸೊ ಇಷ್ಟಿಷ್ಟು ಅಮೌಂಟನ್ನು ನಾನು ಕಟ್ಕೊತ ಹೋಗಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಿದ್ದಾಗ ಮಾತ್ರ ನಿಮಗೆ ಒಂದು ಅಮೌಂಟ್ ಅನ್ನೋದು ಹೆವಿ ಅಮೌಂಟಾಗಿ ನಿಮಗೆ ಕೈ ಸಿಗುತ್ತೆ. ಇವಾಗಿನ ಒಂದು ಟೈಮಲ್ಲಿ ಹೆಂಗಿದೆ ಅಂದರೆ ದುಡ್ಡೇ ದೊಡ್ಡಪ್ಪ, ಸೊ ಆ ಥರ ಇದೆ. ಹಾಗೆ ವಿದ್ಯೆನೂ ಕೂಡ ಅದರ ಅಪ್ಪ ಅಂತಲೂ ಕೂಡ ಹೇಳ್ಬೋದು. ಬಟ್ ನಾನು ಹೇಳ್ತಾ ಇರೋದು ದುಡ್ಡಿದ್ರೇ ನಮಗೆ ಯಾರೇ ಆಗಲಿ ಒಂದು ಬೆಲೆ ಕೊಡ್ತಾರೆ. ಅದು ಪರ್ಸ್ನಲಾಗಿ ನಾನು ಹೇಳ್ತಾ ಇರೋಂಥದ್ದು. ಯಾಕಂದರೆ ಅದನ್ನು ನಾವು ನೋಡಿದ್ದೀವಿ, ಅನುಭವಿಸಿದ್ದೀವಿ. ಅದಕ್ಕೋಸ್ಕರ ಕೆಲವೊಬ್ಬರು ಇಲ್ಲ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳ್ತಾರೆ. ಮನುಷ್ಯತ್ವಕ್ಕೆ ಕೊಡೋರು ಕೊಡ್ತಾರೆ, ಕೆಲವೊಬ್ರು ಕೊಡೋದಿಲ್ಲ. ಅವ್ರ ಹತ್ರ ಮನುಷ್ಯತ್ವ ಹೇಗೆ ಇದ್ರೂ ಕೂಡ ದುಡ್ಡಿತ್ತು ಅಂದರೆ ಅವರಿಗೆ ಯಾವ ರೇಂಜಿಗೆ ಗೌರವ ಕೊಡ್ತಾರೆ ಅಂತ ತುಂಬಾ ನಾವು ನೋಡಿದ್ದೀವಿ. ಹಾಗಾಗಿ ಈಗಿನ ಕಾಲದಲ್ಲಿ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ನಮ್ಗೆ ಅಮೌಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಚಿಕ್ಕದಾಗಿ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಬೋದು, ಹಾಗೆ ಮನಿ ಸೇವಿಂಗ್ ಅನ್ನೋದನ್ನ ಯಾವ್ಯಾವ ರೀತಿ ನಾವು ಮಾಡ್ಕೋಬೋದು ಅಂತಲೂ ಕೂಡ ಹೇಳಿದ್ದೀನಿ. ಅದೇ ರೀತಿ ಇವತ್ತಿನ ಒಂದು ಮನಿ ಸೇವಿಂಗಲ್ಲಿ ನಾನು ಮನಿ ಸೇವಿಂಗ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ. ಯಾಕಂತಂದರೆ ಸ್ವಲ್ಪ ವಾಯ್ಸ್ ನಂದು ಚೇಂಜ್ ಆಗಿದೆ, ಶೀತ ಆಗಿ. ಹಾಗಾಗಿ ಇವಾಗ ಮನಿ ಸೇವಿಂಗ್ ಚಾಲೆಂಜ್ ಎಷ್ಟು ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಾನಿಲ್ಲಿ ಮನಿ ಸೇವಿಂಗ್ ಅನ್ನೋದನ್ನ 200 ರುಪೀಸ್ನಿಂದ ಮನಿ ಸೇವಿಂಗ್ನ ಚಾಲೆಂಜ್ನ ನಾನು ತೋರಿಸ್ತಾ ಇದ್ದೀನಿ, ಆಯಿತಾ. ಸೊ ಇದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ತೀನಿ. ಒಂದು ಸಿಂಪಲ್ ಪ್ರೋಸೆಸ್. ಹಾಗೆ ನೀವು ಮನ್ಸು ಮಾಡಿದರೆ ಅಂದರೆ ಡೆಫಿನೆಟ್ಲಿ ಇದನ್ನು ನೀವು ಗೆಟನ್ ಮಾಡೇ ಮಾಡ್ತೀರಾ, ಅಚೀವ್ ಮಾಡೇ ಮಾಡ್ತೀರಾ, ಆಯಿತಾ. ನಾನು ಇಲ್ಲಿ ಹೇಳ್ತಾ ಇರೋಂಥದ್ದಂದರೆ ಈಗ ನಾನು ಮೊದಲನೇ ವಾರ ಫಸ್ಟ್ ವೀಕ್ ಹಾಗೆ ಇದನ್ನು ಎಷ್ಟು ದಿನ ಮಾಡಬೇಕಂತ ಹೇಳ್ತೀನಿ. ವಾರದಲ್ಲಿ ನಾವು 1 ದಿನ ಮಾತ್ರ ಈ ಮನಿ ಸೇವಿಂಗ್ ಅನ್ನೋದನ್ನ ಮಾಡ್ತೀವಿ, ಓಕೆನಾ. 1st, 2nd, 3rd, 4th, 5, 6, 7 ವಾರದಲ್ಲಿ 7 ದಿನ, ಆಯಿತಾ. ಇದು ಮೊದಲನೇ ವಾರ 7 ದಿನ ಇರುತ್ತೆ. ಈ ಒಂದು 7 ದಿನದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ಥರ. ಸೊ ನಿಮಗೆ ಭಾನುವಾರದವರೆಗೂ ಇರುತ್ತೆ. ಆವಾಗ ನಿಮಗೆ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಭಾನುವಾರ ಅನ್ನೋದು ಪೇಮೆಂಟ್ ಆಗುತ್ತೆ. ಸೊ ಭಾನುವಾರ ಪೇಮೆಂಟ್ ಇವಾಗ ವಾರ ಪೇಮೆಂಟ್ ಬರೋವಂಥದ್ದು ಇರುತ್ತೆ. ಹಾಗಾಗಿ ಆ ಥರದವರಾದರೆ, ಇಲ್ಲ ವಾರದಲ್ಲಿ 1 ಸಲ ಅಂತ ನಾನು ಕ್ಯಾಲ್ಕುಲೇಟ್ ಮಾಡೋದಾದರೆ ಸೋಮವಾರ ನಾವೀಗ ಒಂದು 200 ರೂಪಾಯಿನ ನಾನಿಲ್ಲಿ ಸೇವ್ನ ಮಾಡ್ತೀನಿ, ಆಯಿತಾ. ನೆಕ್ಸ್ಟ್ ಈ ಒಂದು 7 ದಿನವೂ ಕೂಡ ನಾನು ಯಾವುದೇ ರೀತಿ ಸೇವಿಂಗ್ಸ್ನ ಮಾಡೋದಿಲ್ಲ. ಅದಾದಮೇಲೆ ಸೆಕೆಂಡ್ ವೀಕ್ ಕೂಡ ಸೇಮ್ 7 ದಿನ ಇರುತ್ತೆ. ನೆಕ್ಸ್ಟು ನಾನು ಮತ್ತೆ ಸೋಮವಾರನೇ ನಾನು ಒಂದು 200 ರೂಪಾಯಿ ಏನಾಗ್ತಾ ಇದ್ನೋ, 2ನೇ ವಾರ ಬಂದುಬಿಟ್ಟು ನಾನು ಏನು ಮೊದಲನೇ ವಾರ 200 ರೂಪಾಯಿ ಹಾಕಿದ್ನೋ ಅದ್ರ ಡಬಲ್ ಅಂದರೆ 2ರಷ್ಟು. ಒಂದು 200 ರೂಪಾಯಿ ಇದೆ ಅಂದರೆ 2ನೇ ವಾರ ನಾನು ಇಲ್ಲಿ 400 ರೂಪಾಯಿ ಹಾಕ್ತೀನಿ, 200 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋತೀನಿ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಹಾಗೇ 3ನೇ ವಾರ 200 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ, 600 ರೂಪಾಯಿ ಹಾಕ್ತೀನಿ ನಾನು ಸೋಮವಾರನ. ಆಮೇಲೆ 4ನೇ ವಾರ ಬಂದುಬಿಟ್ಟು 800 ರೂಪಾಯಿನ ನಾನಿಲ್ಲಿ ಸೇವಿಂಗ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದು ತಿಂಗಳಲ್ಲಿ ನಮಗೆ 5 ವಾರನೂ ಕೂಡ ಬರುತ್ತೆ.
ಆಯಿತಾ. ನೀವು 5 ವಾರನೂ ಕೂಡ ನೀವು ಕನ್ಸಿಡರ್ ಮಾಡ್ಕೋಬೋದು, ಇಲ್ಲ ಅಂತಂದರೆ 4 ವಾರಕ್ಕೆ ನೀವು ಇದು ಮಾಡ್ಬೋದು. ಸೊ ಆ ಥರ ನೀವು ಮಾಡಿದ್ರಿ ಅಂತಂದರೆ 4 ವಾರಕ್ಕೆ ಅಂದರೆ 1 ತಿಂಗಳಿಗೆ ನಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 2,000 ರೂಪಾಯಿ ನಮಗೆ ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಆಯಿತಾ. ತುಂಬ ಈಸಿ ಪ್ರೋಸೆಸ್. 4 ವಾರ ಸೇವ್ ಮಾಡ್ತೀವಿ. ಫಸ್ಟ್ನೇ ವಾರ ಸೋಮವಾರ 200 ರೂಪಾಯಿ ಹಾಕ್ತೀವಿ, ಆಮೇಲೆ 2ನೇ ವಾರ ಸೋಮವಾರ 400 ರೂಪಾಯಿ ಹಾಕ್ತೀವಿ, 3ನೇ ವಾರ ಸೋಮವಾರ 600, 4ನೇ ವಾರ ಸೋಮವಾರ 800. ಈ ಥರ ಮಾಡೋದ್ರಿಂದ 2,000 ರೂಪಾಯಿ ಆಗುತ್ತೆ. 1 ತಿಂಗಳಿಗೆ ನಮ್ಗೆ 2,000 ರೂಪಾಯಿ ಆಯಿತು ಅಂದರೆ ಅದೇ ನಾವು 2,000ನ ಕಂಟಿನ್ಯೂ ಆಗಿ 12 ತಿಂಗಳು ಅಂದರೆ 1 ವರ್ಷಕ್ಕೆ, ಓಕೆನಾ, 12 ತಿಂಗಳು 12 ತಿಂಗಳಿಗೆ ನಮಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 24,000 ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ. ಆಯಿತಾ. 24,000 ಅಮೌಂಟು ನೀವು 1 ವರ್ಷಕ್ಕೆ ಸೇವ್ ಮಾಡ್ಬೋದು. ಅದೇ ನೀವು 5 ವಾರ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತಂದರೆ 1,000 ಎಕ್ಸ್ಟ್ರಾ ನಿಮಗೆ ಆ್ಯಡ್ ಆಗುತ್ತೆ ಅಂತ ಅಂದ್ಕೊಳ್ಳಿ. 1,000 ಎಕ್ಸ್ಟ್ರಾ ಆ್ಯಡ್ ಆದರೆ 25,000 ನಾವು ಅಮೌಂಟನ್ನ ಸೇವ್ ಮಾಡ್ತೀವಿ. ಆಯಿತಾ. 25,000 ಅಮೌಂಟ್ ಸೇವ್ ಮಾಡ್ತೀವಿ. ಅದನ್ನು ಲಾಂಗ್ ಪ್ರೋಸೆಸ್, ನಾನು ಯಾವಾಗಲೂ ಕೂಡ ಹೇಳೋದೇನೆಂದರೆ, ನೀವು ಒಂದು ಲಾಂಗ್ ಪ್ರೋಸೆಸ್ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಅಮೌಂಟ್ ಅನ್ನೋದು ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಕೋತೀರಾ. ಇಲ್ಲ ನೀವು ಇಲ್ಲಪ್ಪ ಚಿಕ್ಕದಾಗಿ ಇರಲಿ, ನಮಗೆ ಸಾಕು 1 ವರ್ಷಕ್ಕೆ ಆಗಲಿ ಅನ್ನೋದಾದರೆ 1 ವರ್ಷಕ್ಕೆ ಆಗೋಷ್ಟು ಇಷ್ಟು ಅಮೌಂಟನ್ನು ನೀವು ಸೇವ್ ಮಾಡ್ಬೋದು. 5 ವಾರ ನೀವು ಕಂಟಿನ್ಯೂ ಆಗಿ ಮಾಡ್ಕೋತೀನಿ ಅಂತ ಅಂದರೆ, 4 ವಾರ ಮಾಡ್ತೀನಿ ಅಂದರೆ ನಿಮ್ಗೆ 24,000 ಬರುತ್ತೆ. ನೀವು 5 ವಾರನೂ ಕೂಡ ನಾವು ಕಂಟಿನ್ಯೂ ಆಗಿ ಇವಾಗ 800 ರೂಪಾಯಿ ಹಾಕಿದ್ದೀನಿ, ನೆಕ್ಸ್ಟ್ 5ನೇ ವಾರ 1,000 ರೂಪಾಯಿ ಹಾಕ್ತೀನಿ ಅಂತ ಅಂದರೆ ಇದಕ್ಕೂ ಡಬಲ್ ಆಗುತ್ತೆ. ಆಯಿತಾ. ಇಲ್ಲಿ ನಮಗೆ ಆಗಲಿ 3,000 ಆಗುತ್ತೆ. 5 ವಾರ ನೀವು ಕಂಟಿನ್ಯೂ ಹಾಕಿದ್ರೆ ಅಂದರೆ 3,000 ಆಗುತ್ತೆ. ಸೊ 3,000 ಇಂಟು 12 ಎಷ್ಟಾಯಿತು ನೋಡಿ. 36,000 ಅಮೌಂಟ್ ಅನ್ನೋದು ಆಗುತ್ತೆ. 3,000 ನೀವು ಅಂದರೆ 5 ವಾರನೂ ನೀವು ಹಾಕ್ಕೋತೀನಿ ಅಂತಂದರೆ 36,000 ಆಗುತ್ತೆ. ಅದನ್ನು ನೀವು 36,000ನ 5 ವರ್ಷಕ್ಕೆ ನೀವು ಕನ್ವರ್ಟ್ ಮಾಡಿದ್ರಿ ಅಂದರೆ, ಇಲ್ಲ ನೀವು 2,000 ರೂಪಾಯಿ ಹಾಕಿ ಕನ್ವರ್ಟ್ ಮಾಡಿದ್ರಿ ಅಂತಂದರೆ ಈ 2,000 ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಹೇಳ್ತೀವಿ ನೋಡಿ. 2,000 ರೂಪಾಯಿ ನಾವು ತಿಂಗಳಿಗೆ ಸೇವ್ ಮಾಡಿದ್ವಿ, 1 ಮಂತಿಗೆ ನಾವು ಸೇವ್ ಮಾಡಿದ್ವಿ. ಆಯಿತಾ. ಆದರೂ 12 ತಿಂಗಳಿಗೆ 24,000 ಆಗುತ್ತೆ. ಆಯಿತಾ. ಅದೇ 5 ವರ್ಷಕ್ಕೆ 24 ಇಂಟು 5, 24,000ನ 5 ವರ್ಷ ನಾವು ಕಂಟಿನ್ಯೂ ಆಗಿ ಮಾಡಿದ್ವಿ ಅಂತಂದರೆ, ಅಮೌಂಟನ್ನು ಸೇವ್ ಮಾಡಿದ್ವಿ ಅಂದರೆ 1,20,000 ಅಮೌಂಟು ನಮಗಿಲ್ಲಿ ಸೇವ್ ಆಗುತ್ತೆ. ಆಯಿತಾ. 1,20,000 ಅಮೌಂಟು ಸೇವ್ ಆಗುತ್ತೆ. ಅದೇ ನೀವು 3,000 ನೀವು ತಿಂಗಳಿಗೆ ನೀವು ಸೇವ್ ಮಾಡಿದರೆ, 12 ತಿಂಗಳು ನೀವು 3,000 ರೂಪಾಯಿ ಸೇವ್ ಮಾಡಿದರೆ ನಿಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 36,000. ಆಯಿತಾ. ಅದೇ ಕಂಟಿನ್ಯೂ ಆಗಿ 5 ವರ್ಷ ನೀವು ಅಮೌಂಟನ್ನು ಸೇವ್ ಮಾಡಿದರೆ 36,000 ಇಂಟು 5, 1,80,000 ಅಮೌಂಟನ್ನು ಸೇವ್ ಮಾಡ್ಬೋದು. ಓಕೆನಾ. ಈ ಥರ ಮಾಡ್ಕೊಳ್ಳಿ. ಇಲ್ಲ ಒಂದೇ ಸಲ ನಾವು ತಿಂಗಳಿಗೆ ಇಷ್ಟು ಅಮೌಂಟನ್ನು ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಆ ಡೇಟಲ್ಲಿ ನಾವು ಹಾಕ್ತೀವಿ, 1ನೇ ತಾರೀಕು ಇಲ್ಲ ಲಾಸ್ಟ್ ಮಧ್ಯದಲ್ಲಿ ತೊಗೊಳ್ಳಿ. ಯಾಕಂದರೆ ಕೆಲವೊಂದು ಸಲ ಲಾಸ್ಟಲ್ಲಿ 29 ಬರುತ್ತೆ, 28 ಬರುತ್ತೆ, 30, 31 ಈ ಥರ ಎಲ್ಲ ಬರುತ್ತೆ. ಹಾಗಾಗಿ ನೀವೊಂದು 1ನೇ ತಾರೀಕು ತೊಗೊಳ್ಳಿ, ಇಲ್ಲಾಂದರೆ 15ನೇ ತಾರೀಕು ಈ ಥರ ಮಧ್ಯದಲ್ಲಿ ತೊಗೊಳ್ಳಿ. ಸೊ ಆ ಡೇಟಲ್ಲಿ ನಾವು ಇಷ್ಟು ಅಮೌಂಟನ್ನು ಕೊಡಬೇಕು ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ನಿಮ್ಗೆ ಅಮೌಂಟ್ ಅನ್ನೋದು ಅಲ್ಲಿ ಕೊಡಬೇಕಂತ ನಿಮ್ಮ ತಲೆಯಲ್ಲಿ ಇರುತ್ತಲ್ವ. ಸೊ ಅವಾಗ ಏನು ಮಾಡ್ತೀವಿ, ಎಕ್ಸ್ಟ್ರಾ ಖರ್ಚು ಮಾಡೋದು, ತುಂಬ ಅಮೌಂಟನ್ನು ಹಾಳು ಮಾಡೋದು ಏನಿರುತ್ತೋ ಅದೆಲ್ಲ ಕಟ್ ಡೌನ್ ಆಗುತ್ತೆ. ಆವಾಗ ಒಂದು ಕಡೆ ಅಮೌಂಟ್ ಅನ್ನೋದು ಸೇವ್ ಆಗ್ತಾ ಹೋಗುತ್ತೆ. ಇದು ನಾವು ಡೈಲಿ ಏನು ಅಮೌಂಟನ್ನು ನಾವು ಅರ್ನ್ ಮಾಡ್ತಾ ಇರ್ತೀವೋ ಅವರು ಕೂಡ ಮಾಡ್ಬೋದು. ಇಲ್ಲ ನೀವು ಡ್ಯೂಟಿಗೆ ಹೋಗ್ತಾ ಇದ್ದೀವಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಅಮೌಂಟ್ ಸೇವ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡೋರು ಕೂಡ ಈ ಥರ ಸೇವಿಂಗ್ನ ಮಾಡ್ಬೋದು. ಒಂದು ಅಮೌಂಟನ್ನ ನಾನು ಬೇರೆಯವ್ರಿಗೆ ಯಾರಿಗೋ ಕೊಡ್ತಾ ಇದ್ದೀನಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ನನ್ನ ಅಮೌಂಟ್ ಅಂತ ಇಟ್ಕೊಬೇಡಿ. ಯಾಕಂದರೆ ನನ್ನ ಅಮೌಂಟ್ ಅಂತ ಇಟ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಎದಕ್ಕೋ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಮೌಂಟನ್ನು ನಾವು ಹಾಳು ಮಾಡ್ಕೋತೀವಿ, ಏನೇನೋ ಖರ್ಚುಗಳನ್ನ ಮಾಡ್ಕೋತೀವಿ. ಆ ಥರನೂ ಕೂಡ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು 3,000 ಸೇವ್ ಮಾಡಿದ್ರೆ, ಅಟ್ಲೀಸ್ಟ್ ನೀವು 3,000 ಸೇವ್ ಮಾಡಿದರೆ ಸಾಕು, ನಿಮಗೆ ತಿಂಗಳಿಗೆ 36,000 ಅಮೌಂಟ್ ಉಳಿಯುತ್ತೆ.
ಇಲ್ಲ ನಿಮ್ಗೆ ಇದಕ್ಕೂ ಜಾಸ್ತಿ ನಾನು 5,000 ಮಾಡ್ತೀನಿ 6,000 ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ನಿಮಗೆ ಅರ್ನಿಂಗ್ಸ್ ಎಷ್ಟಿದೆಯೋ ಅಷ್ಟು ಮಾಡ್ಬೋದು. ಆದರೆ ಒಂದು ಫಿಕ್ಸೆಡ್ ಅಮೌಂಟ್ ಅಂತ ಮಾಡ್ಕೊಳ್ಳಿ. ಒಂದು ತಿಂಗಳಿಗೆ ನೀವು ಇಷ್ಟು ಅಮೌಂಟು ನಾವು ಸೇವ್ ಮಾಡ್ತೀವಿ ಅಂತ ತಲೆಯಲ್ಲಿ ಇಟ್ಕೊಂಡು ಒಂದು ಡೇಟ್ ಅಂತ ಫಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಆಗ್ತಾ ಹೋಗಿ ಅಮೌಂಟನ್ನು ನಿಮಗೆ ಕಂಟಿನ್ಯೂ ಆಗಿ ನೀವು ಆ ಥರ ಪ್ರೋಸೆಸ್ಸಲ್ಲಿದ್ದರೆ, ಒಂದು 5 ವರ್ಷ ಪ್ರೋಸೆಸಿಂಗಲ್ಲಿದ್ದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಅಮೌಂಟ್ ಅನ್ನೋದು ಸಿಗುತ್ತೆ. ನೋಡಿ, ಬರೀ 3,000 ಹಾಕಿದ್ದಕ್ಕೆ ನಮಗೆ ತಿಂಗಳಿಗೆ 3,000 ಉಳಿಸಿದ್ದಕ್ಕೆ 1,80,000 ಅಮೌಂಟ್ ಸಿಗುತ್ತೆ. 2,000 ಉಳಿಸಿದ್ರೆ 1,20,000 ಸಿಗುತ್ತೆ. ಯಾರಿಗೆ ಬೇಡ ಹೇಳಿ? ಈಗಿನ ಕಾಲದಲ್ಲಿ ಈ ಅಮೌಂಟ್ ಅನ್ನೋದು ತುಂಬಾ ಬೆಲೆ ಬಾಳುತ್ತೆ. ₹1 ಕೂಡ ಈಗಿನ ಕಾಲದಲ್ಲಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಹನಿ ಗೂಡಿದರೆ ಹಳ್ಳ ಅನ್ನೋ ಥರನೇ ಒಂದೊಂದು ರೂಪಾಯಿನ ಕೂಡಿಸಿದ್ರು ಕೂಡ ನಮ್ಗೆ ಅಮೌಂಟ್ ಅನ್ನೋದು ತುಂಬ ದೊಡ್ಡದಾಗಿ ಬರುತ್ತೆ. ಆಯಿತಾ? ₹1 ಅಂತ ಹೇಳಿ ಯಾವತ್ತೂ ಕೂಡ ಲೇಸಿ ಮಾಡೋದಕ್ಕೆ ಹೋಗ್ಬಿಡಿ. ಆ ₹1 ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ನಮ್ಮ ಲೈಫ್ಗೆ. ಸೊ ಹಾಗಾಗಿ ಮನಿನ ಸೇವ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ? ಈ ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಬಾಯ್.